ದಿನಾಂಕ 19/2/2024 4ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸಿರುವ 230 ಪ್ರಶ್ನೆಗಳ ಪೈಕಿ 150 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶೂನ್ಯ ವೇಳೆ ಎಸ್ ಟಿ ಸೋಮಶೇಖರ್. ಈಗ ಸರ್ಕಾರ ಸ್ವಲ್ಪ ಜಾಗೃತಿ ಕೇಳಿ ಮಂತ್ರಿಗಳೇ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಸಾಯಂಕಾಲ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಕಿ ಅವಘಡ ಆಗಿದೆ. ಒಟ್ಟು 8 ಜನ ಇದ್ದಂಥ ಆ ಕಾರ್ಖಾನೆಯಲ್ಲಿ 3 ಜನ ಕಂಪ್ಲೀಟು ಬರ್ನ್ ಆಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನು 5 ಜನನು ಅಲ್ಲಿ RR ಹಾಸ್ಪಿಟ್ಲಿಗೆ ಅವ್ರನ್ನ ಸೇರಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಗೃಹ ಮಂತ್ರಿಗಳಾಗಲಿ ಉಸ್ತುವಾರಿ ಸಚಿವರಾಗಲಿ ಅದು ಭೇಟಿಯನ್ನು ಕೂಡ ಮಾಡಲಿಲ್ಲ. ಅದರಿಂದ ಎಲ್ಲ ಭಾಳ ಆತಂಕದಲ್ಲಿದ್ದಾರೆ. ಅದೇನು ಕಾನೂನು ವಿರುದ್ಧವಾಗಿ ಏನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು. ಅವರಿಗೆ ಯಾರು 3 ಜನ ಬಡವರು ಇದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ಕೊಡ್ತಕ್ಕಂಥದ್ದು. ಏನು ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಲ್ಲೇ RR ನಗರ ಹಾಸ್ಪಿಟ್ಲಿಗೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಿದ್ದೀವಿ. ಅವರಿಗೆ ಚಿಕಿತ್ಸೆಯನ್ನು ತಾವು ಒದಗಿಸ್ಬೇಕು ಸರ್ಕಾರದಿಂದ ಅಂತೇಳಿ ತಮ್ಮನ್ನು ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಉತ್ತರ. ಒಂದು ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಈ ಥರದ ಘಟನೆಗಳು ಭಾಳಷ್ಟು ನಡೀತಾ ಇದೆ ಈಗ ಎಲ್ಲ ಕಡೆನೂ. ಬೆಂಗಳೂರಲ್ಲಂತೂ ಕೂಡ ಈಗ ಯಥೇಚ್ಛ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ, ಎಸ್ಪೆಷಲಿ ರೆವಿನ್ಯೂ ಬೆಲ್ಟ್ಗಳಲ್ಲಿ ನಿಮ್ಮ ಕ್ಷೇತ್ರನೂ ಸೇರಿ ಹೊರವಲಯಗಳು ಏನು ಬರ್ತಾ ಇದೆ ಅಲ್ಲಿ ಏನು ಗೊತ್ತಾಗೋದೇ ಇಲ್ಲ. ಯಾರು ಬಂದು ಯಾರು ಗೋಡೌನ್ ಮಾಡ್ತಾರೆ, ಶೆಡ್ ಹಾಕ್ತಾರೆ, ಏನು ಗೊತ್ತಾಗಲ್ಲ. ಅದರಲ್ಲಿ ಏನು ಕೆಲಸ ಮಾಡ್ತಾರೆ ಅಂತಲೂ ಗೊತ್ತಾಗಲ್ಲ. ಇದು ಪರ್ಫ್ಯೂಮ್ ತಯಾರು ಮಾಡೋದು, ಇದು ಸ್ಪಿರಿಟ್ ಇರ್ತದೆ. ನನ್ನ ಪ್ರಕಾರ ಸ್ಪಿರಿಟು ಕೂಡ ಇರ್ತದೆ. ಬೆಂಕಿ ಇಟ್ಟರೆ ಅಂಟ್ಕೊಳುತ್ತೆ, ಗ್ಯಾರಂಟಿ. ಪರ್ಫ್ಯೂಮ್ಗೂ ಅಂಟ್ಕೊಳುತ್ತೆ, ಇದೂ ಅಂತ. ಈ ಥರದ್ದು ಏನಾದ್ರು ನಮ್ಮ ಅಧಿಕಾರಿಗಳು ಇದ್ದಾರೆ ಅಲ್ಲೆಲ್ಲ. ಹೆಲ್ತ್ ಇದ್ದಾರೆ, ನಮ್ಮ VAಗಳು ಇದ್ದಾರೆ, PDOಗಳು ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ. ಅದೇ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಈ ಥರ ದೊಡ್ಡ ದೊಡ್ಡ ಶೆಡ್ಗಳು ಇವು. ನಮ್ಮ ಸೋಮಶೇಖರ್ ಅವರು ಹೇಳ್ದಂಗೆ ದೊಡ್ಡ ಶೆಡ್ಡು ಇದು, ಅನಾಥರೈಸ್ ಆಗಿದು. ಸೋಮಶೇಖರ್ ಇವತ್ತು ಪ್ರಸ್ತಾವ ಮಾಡಿದ್ದಾರೆ, ಅಲ್ಲಿ ಅನಾಹುತ ಆಗಿದೆ, ಅವರಿಗೆ ಪರಿಹಾರ ಕೊಡಬೇಕು. ಯಾಕಂದ್ರೆ ಅಮಾಯಕರವರು, ಯಾರೋ ಪಾಪ ನಮ್ಮ ರಾಜ್ಯದವರು ಯಾವ ರಾಜ್ಯದವರು ಗೊತ್ತಿಲ್ಲ, ಅವರು ಕೊಡ್ಬೇಕು ಅವ್ರಿಗೆ. ಆದರೆ ಇದನ್ನ ತಡೆಗಟ್ಟೋ ಅಂಥದ್ಕೂ ಮಾಡ್ಬೇಕು. ಏನೋ ಪರಿಹಾರ ಕೊಟ್ಟು ಸುಮ್ಮನೆ ಆಗೋದಲ್ಲ. ನನ್ಗನ್ಸ್ತದೆ ಏನಾದರೂ ಮಾಡಿ ಒಂದು ಸಮೀಕ್ಷೆ ಮಾಡಿಸಿ, ಈ ಥರದ್ದು ಒಂದು ಸಮೀಕ್ಷೆ ಮಾಡಿ ಅಟ್ಲೀಸ್ಟ್ ಸರ್ಕಾರಕ್ಕೂ ದುಡ್ಡು ಬರ್ತದೆ ಇವರೆಲ್ಲ. ಮತ್ತೆ ಅನಾಥರೈಸ್ ಆಗಿ ಇದೊಂದೇ ಅಂತಲ್ಲ, ಡೂಪ್ಲಿಕೇಟ್ ಔಷಧಿ ತಯಾರು ಮಾಡ್ತಾರೆ ಎಲ್ಲ ಕಡೆ. ನಾವೇನು ತಗೊಂತೀರಿ, ಪ್ಯಾರಾಸಿಟಮಾಲ್ ಇರ್ಬೋದು, ಮಾತ್ರೆಗಳು ಏನೇನು ತಗೊಂತೀರೋ ಇವೆಲ್ಲ ಡೂಪ್ಲಿಕೇಟ್ ತಯಾರು ಮಾಡೋದು ಬೆಂಗಳೂರಲ್ಲಿ ಭಾಳ ದೊಡ್ಡ ದಂಧೆ ಇದೆ. ಈ ಥರದ್ದೆಲ್ಲ ದಂಧೆಗಳಿಗೂ ಕಡಿವಾಣ ಹಾಕ್ದಂಗೆ ಆಗ್ತೈತೆ, ಮತ್ತು ಸರ್ಕಾರಕ್ಕೂ ಆದಾಯ ಬರುತ್ತೆ. ಈ ಥರ ಅಮಾಯಕರು ಸಾಯೋದಕ್ಕೂ ತಪ್ಪದಂಗೆ ಆಗ್ತೈತೆ. ಅದಕ್ಕೋಸ್ಕರ ನಮ್ಮ ಸೋಮಶೇಖರ್ ಏನು ಹೇಳಿದ್ದಾರೆ ಅದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ, ಮತ್ತು ಯಾರಾದರೂ ಸ್ಥಳಕ್ಕೆ ಭೇಟಿ ಮಾಡಿ ಒಂದು ಭಯ ಮೂಡಿಸೋವಂಥ ವಾತಾವರಣನೂ ಆಗಬೇಕು ಯಾರಾದರೂ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಅಧಿಕೃತವಾಗಿ ನಾವು ಗೃಹ ಸಚಿವರ ಕಡೆಯಿಂದ ಮಾನ್ಯ ಸದಸ್ಯರು ಕೇಳಿರುವಂಥ ವಿಷಯ 2 ಕೇಳಿದ್ದಾರೆ. ಒಂದು, ಅವರಿಗೆ ಚಿಕಿತ್ಸೆಗೆ ತಗಲುವಂಥ ವೆಚ್ಚದ ಬಗ್ಗೆ, ಮತ್ತು 2ನೇದು ಅವರಿಗೆ ದುರಂತಕ್ಕೆ ಪರಿಹಾರ ಕೊಡಬೇಕು ಅಂತ 2 ವಿಷಯ ಕೇಳಿದ್ದಾರೆ. ನಾವು ಗೃಹ ಸಚಿವರ ಕಡೆಯಿಂದ ಅವರ ಉತ್ತರ ಪಡೆದು ಸರ್ಕಾರ ಕೊಡುತ್ತೆ. ಮುಖ್ಯವಾಗಿ ಅವ್ರು ಹೇಳಿದ್ದು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳಿದ್ದು, ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನು ಸಂಪೂರ್ಣವಾಗಿ ಒಪ್ತೇನೆ. ಈಗ ನಾವು ಕಂಡ ಹಾಗೆ ಕಳೆದ 7 ತಿಂಗಳಲ್ಲಿ ಇದು ಬಹುಶಃ 5ನೇ ಅಗ್ನಿ ದುರಂತ ಬೆಂಗಳೂರಿನಲ್ಲಿ. ನಾವೆಲ್ಲರೂ ದುರಂತ ಆದಾಗ ಮಾತಾಡ್ತೇವೆ, ಮಾರನೇ ದಿನ ಮರ್ತು ಬಿಡ್ತೇವೆ. ಆದರೆ 7 ತಿಂಗಳಲ್ಲಿ 5ನೇದು ಬಹುಶಃ ಇದು ದುರಂತ. ಆ ಪಟಾಕಿಯಿಂದ ದಾಸ್ತಾನಿನಿಂದ ಶುರುವಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ನೊಂದು ಕಡೆ ಆಗಿ ಒಟ್ಟು ಒಂದೊಂದರಲ್ಲಿ 14 ಜನ, 5 ಜನ, 3 ಜನ ಈ ರೀತಿಯಾಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಅವರು ಹೇಳಿದಾಗೆ ಅನಧಿಕೃತವಾಗಿ ನಡೀತಾ ಇರೋ ಚಟುವಟಿಕೆಗಳು ಇದಕ್ಕೆ ಕಾರಣ. ಇದನ್ನ ಅಧಿಕಾರಿಗಳು ತಡೆಗಟ್ಟಬಹುದು. ಆ್ಯಕ್ಚುಲಿ ಅವ್ರು ಹೇಳಿದ್ದು ನಿಜ ಇದೆ. ಸರಿಯಾಗಿ ಇವರು ಅಧಿಕಾರಿಗಳು ಕೆಲಸ ಮಾಡಿದರೆ ಇದನ್ನೆಲ್ಲ ತಡೆಗಟ್ಟಬಹುದು. ಕಳೆದ ಬಾರಿ ಆ ಪಟಾಕಿ ದಾಸ್ತಾನು ದುರಂತ ಆದಾಗ ಮುಖ್ಯಮಂತ್ರಿಗಳು ಇಷ್ಟು ಸಿಟ್ಟಾಗಿದ್ರು ಅವತ್ತು ಅಂತ ಹೇಳಿದ್ರೆ, ಕೆಂಡಾಮಂಡಲ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ, ಅಷ್ಟು ಸಿಟ್ಟಾಗಿದ್ರು. ಆವತ್ತಿನ ದಿನನೇ ತಹಶೀಲ್ದಾರರು ಬೇರೆ ಅಧಿಕಾರಿಗಳನ್ನು ಕೂಡ ನಾವು ಅಮಾನತ್ ಮಾಡಿದ್ವಿ. ಯಾಕೆಂದರೆ ಇಷ್ಟು ಪ್ರಾಣ ಕಳ್ಕೊಂಡು ಯಾರೂ ಜವಾಬ್ದಾರಿ ಇಲ್ವಾ ಇದಕ್ಕೆ ಅಂತ, ಅಮಾನವೀಯ ಇದು ಅಂತೇಳಿ ಮುಖ್ಯಮಂತ್ರಿಗಳು ಅಷ್ಟು ಈ ವಿಷಯದಲ್ಲಿ ಆಗಿದ್ರು. ಆದರೂ ಕೂಡ ತಾವು ಹೇಳ್ದಾಗೆ
ಈ ಥರ ಆಗ್ತಾ ಇರೋ ತಪ್ಪು ಚಟುವಟಿಕೆಗಳನ್ನು ತಪ್ಪಿಸೋದಕ್ಕೆ ನಾವು ಅಧಿಕಾರಿಗಳನ್ನು ಜಾಗೃತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಜ ಒಪ್ಕೊಳ್ಬೇಕಾಗತ್ತೆ. ಅದು ನಿಮ್ಮದು ಸರ್ಕಾರ ನಮ್ಮ ಸರ್ಕಾರ ಅಂತಲ್ಲ. ನಿಜವಾಗೂ ಇದೆಲ್ಲ ವೈಲೇಷನ್ ಮಾಡ್ತಾ ಇರೋ ಕಡೆನೇ ಆಕ್ಸಿಡೆಂಟ್ಸ್ ಆಗ್ತಾ ಇರುವಂಥದ್ದು. ಸೊ ಇದು ಸ್ವಲ್ಪ ನಮ್ಮ ಇಲಾಖೆಗೂ ಬರುತ್ತೆ. ಯಾಕಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ನಮ್ಮ ಕಂದಾಯ ಇಲಾಖೆ ಬರೋದ್ರಿಂದ ನಾನು ಅವ್ರಿಗೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೇನೆ, ಇವತ್ತು ಕರ್ನಾಟಕದಲ್ಲಿ ನೀವು ನೋಡಿದರೆ ಕಳೆದ 1 ವರ್ಷದಲ್ಲಿ ಆಗಿರೋ ಎಲ್ಲ ಫೈರ್ ಆಕ್ಸಿಡೆಂಟ್ಸು ಬ್ಯಾಂಗ್ಳೂರಲ್ಲೇ ಆಗಿದ್ದಾವೆ. ಸೊ ಬ್ಯಾಂಗ್ಳೂರಲ್ಲಿ ಹೆಚ್ಚುವರಿಯಾಗಿ ಫೈರ್ ಸ್ಟೇಷನ್ಸನ್ನು ಓಪನ್ ಮಾಡೋದಕ್ಕೆ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದಾನು ಹಣ ಕೊಡ್ತೇವೆ. ಎಲ್ಲಿ ನಮ್ಮದು ಫೈರ್ ಸ್ಟೇಷನ್ಸ್ ಇಲ್ಲ, ಯಾಕೆಂದರೆ ಫೈರ್ ಆದಾಗ ಹತ್ತಿರ ತಕ್ಷಣ ನಾವು ತಲುಪೋ ಹಾಗೆ ಇರಬೇಕು. ಸೊ ಫೈರ್ ಸ್ಟೇಷನ್ ಸೆಟಪ್ ಮಾಡಲಿಕ್ಕೂ ಹಣ ಕೊಡ್ತೇವೆ ಅಂತಲೂ ನಾವು ಅವ್ರಿಗೆ ಹೇಳಿದ್ದೇವೆ. ಆದಷ್ಟು ಪ್ರಯಾರಿಟಿಯನ್ನು ಬ್ಯಾಂಗ್ಳೂರಿಗೆ ಕೊಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೇವೆ. ಅವರ ಇಲಾಖೆಯಲ್ಲಿ ಅವ್ರು ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತಾರೆ. ನಾವು ಹೇಳಿದ್ದೇವೆ, ನಿಮ್ಮ ಓನ್ ಫಂಡಲ್ಲಿ ನೀವು ಎಲ್ಲಾದರೂ ಮಾಡಿ, ಆದರೆ ಡಿಸಾಸ್ಟರ್ ಆಗ್ತಾ ಇರೋದು ಬೆಂಗಳೂರಿನಲ್ಲಿ, ಇಲ್ಲಿಗೆ ಪ್ರಯಾರಿಟಿ ಕೊಡಿ ಅಂತ ಹೇಳಿದ್ದೇವೆ. ಸೊ ಹಾಗಾಗಿ ಅದು ಒಂದು ವಿರೋಧ ಪಕ್ಷದ ನಾಯಕರು ಹೇಳಿದ್ದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ತಾವು ಹೇಳಿದ್ದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ. ಯಾಕೆಂದರೆ ಕಳೆದ ಬಾರಿ ಅವ್ರು ಇಷ್ಟು ಆವತ್ತು ಸಿಟ್ಟು ನೋವಾಗಿತ್ತು ಅಂತ ಹೇಳಿದ್ರೆ, ನಾವು ಅಲ್ಲಿ ಇದ್ದಿದ್ದ ಅಧಿಕಾರಿಗಳು ಅವ್ರ ಮುಂದೆ ಬೆವ್ತೋಗಿದ್ರು. ಆವತ್ತು ಅಷ್ಟು ಗ್ರಾಚಾರ ಬಿಡಿಸಿದ್ರು. ಆದರೂ ತದನಂತರ ಆ ಎಚ್ಚರಿಕೆ ತಪ್ಪೋಗಿದೆ. ಇದನ್ನು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾನು ಅವ್ರ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ, ಗೃಹ ಸಚಿವರ ಗಮನಕ್ಕೆ ತರ್ತೇನೆ. ಪ್ಲಸ್ ತಾವು ಹೇಳಿದ್ದೇನಿದೆ 2 ಅಂಶ ಗೃಹ ಸಚಿವರ ಕಡೆಯಿಂದ ನಾವು ಉತ್ತರ ಕೊಡಿಸ್ತೇವೆ ಅಧ್ಯಕ್ಷ. ಮೊನ್ನೆ ಅಧ್ಯಕ್ಷರೇ, ಇದಕ್ಕೆ ಪೂರಕವಾಗಿ ಮೊನ್ನೆ ಶಿವಮೊಗ್ಗದಲ್ಲಿ ರಾತ್ರಿ ಒಂದು ಘಟನೆ ನಡೆದಿದೆ. ಹೊಂಡಾಯಿ ಶೋರೂಮಿಗೆ ಬೆಂಕಿ ತಗಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಶೋರೂಮ್ ಭಸ್ಮ ಆಗಿದೆ. ಕೋಟ್ಯಾಂತರ ರೂಪಾಯಿ ಹಾನಿ ಆಗಿದೆ. ಇದ್ರ ಜೊತೆಗೆ ಅದಕ್ಕೆ ಈಗ ಚರ್ಚೆ ಆಗ್ತಾ ಇರೋಂಥ ಸಂಗತಿಗೋಸ್ಕರ ಇದೆ ನಾನು ಮಾಡ್ತಾ ಇರೋವಂಥದ್ದು. ನಮ್ಮ ಹತ್ರ ಫೈರ್ ಇಂಜಿನ್ ಸ್ಟೇಷನ್ ಇದೆ, 4 ವಾಹನ ಇದೆ, 2 ವಾಹನ ಹಾಳಾಗಿರೋದನ್ನು ಸರಿಪಡಿಸಬೇಕಾಗಿರೋದು ಮೊದಲನೇದು. ತರೀಕೆರೆ ಮತ್ತು ಭದ್ರಾವತಿಯಿಂದ ರಾತ್ರಿ ತುಂಬ ತಡವಾಗಿ ಅಲ್ಲಿಂದ ವಾಹನಗಳು ಬಂದಿದ್ದರಿಂದ ನಮಗೆ ಅಲ್ಲಿ ಬೆಂಕಿಯನ್ನು ನಂದಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಿರುವಂಥದ್ದು. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಶಿವಮೊಗ್ಗ ನಗರಕ್ಕೆ 1-2 ವಾಹನಗಳ ಅವಶ್ಯಕತೆ ಇದೆ. ಅದನ್ನು ಕೂಡ ಗಂಭೀರಗೊಳಿಸೋದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಮಾನ್ಯ ಅಧ್ಯಕ್ಷರೇ. ಈಗ ವಿಧೇಯಕವನ್ನು ಪಾಲಿಸಲು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.